ಹ್ಮ್ ಸರ್ ನಮಸ್ಕಾರ. ನಂದು ಮೇಲಿನ ಕೋಲ್ಕೋಡು ತೀರ್ಥ ಹೊಸ ವರದಾ ಮುಲಾಂಚೆ ಭೀಮನ ಕೋಣೆ ವ್ಯಾಪ್ತಿ ಬರ್ತಕ್ಕಂಥ ಒಂದು ಸ್ಥಳ. ನನ್ನ ಹೆಸರು ಬಾಬು ಕುಲಾಲ್ ಅಂತ, ಆಯ್ತಾ. ಆದರೆ ನಾನು ವಿಚಾರ ಅಂತಂದ್ರೆ ರುದ್ರಭೂಮಿಗೋಸ್ಕರವಾಗಿ, ನಮ್ಮಲ್ಲಿ ರುದ್ರಭೂಮಿ ಇರಲಿಲ್ಲ, ರುದ್ರಭೂಮಿಗೋಸ್ಕರವಾಗಿ ಭಾರಿ ಹೋರಾಟ ಮಾಡಿದ್ರೆ ನಾನು ಅರ್ಜಿ ಕೊಟ್ಟಿದ್ದೀನಿ ತಹಶೀಲ್ದಾರಿಗೆ. ಯಾವತ್ತು ಕೊಟ್ಟಿದ್ದೀನಿ ಅಂದ್ರೆ 12/5/2026 ಅರ್ಜಿ ಕೊಟ್ಟಿದ್ದೀನಿ. ರುದ್ರಭೂಮಿಯನ್ನ ಇವರು ಮಾಜಿ ಅಧ್ಯಕ್ಷರಾದ ಮನ್ಯ ಶೆಟ್ಟರು 25,000 ರೂಪಾಯಿಗೆ ಈ ರುದ್ರಭೂಮಿಯನ್ನ ಸೇಲ್ ಮಾಡಿ ಬೇರೆಯವರಿಗೆ ಇದನ್ನ ಸೇಲ್ ಮಾಡಿದ್ದಾರೆ. ಅದನ್ನ ತೆರವುಗೊಳಿಸಬೇಕು, ರುದ್ರಭೂಮಿಯನ್ನ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳ್ಕೊಬಿಟ್ಟು ಇದನ್ನ ಮಾನ್ಯ ತಹಸೀಲ್ದಾರಿಗೂ AC ಅವರಿಗೂ ಎಲ್ಲ ನಾನು ಈ ಅರ್ಜಿ ಬರೆದಿದ್ದೇನೆ. ಬರೆದಾಗ 1 ತಿಂಗಳಾದ್ರೂ ಕೂಡ ಈ ಅರ್ಜಿ ಬಂದಿಲ್ಲ, ಅಂದ್ರೆ ಏನು ಕ್ರಮ ತಗೊಂಡಿಲ್ಲ. ಹಾಗೆ ನಾನು ಅದರ ಪ್ರಕಾರ ಮಾನ್ಯ ತಹಸೀಲ್ದಾರರಿಗೆ ಮಾಯಾತೇಕಿನಲ್ಲಿ ಏನು ರಿಪೋರ್ಟ್ ಬರೆದಿದ್ದಾರೆ ಅನ್ನೋದಕ್ಕೆ ಮಾಯಾತೇಕಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದೇನೆ. ಆ ಸಲ್ಲಿಸಿದಾಗ ಅವ್ರು ಏನ್ ಮಾಡಿದಾರೆ ಅಂದ್ರೆ ಫಾರೆಸ್ಟ್ರಿಗೆ ಮತ್ತೆ ಪಂಚಾಯತಿಗೆ RIಗೆ 3ಕ್ಕೂ ನೋಟಿಸ್ ಮಾಡಿದ್ದಾರೆ. ಈ ನೋಟಿಸ್ ಪ್ರಕಾರದಲ್ಲಿ ಈ ನೋಟಿಸ್ಗೆ ರೇಖಾ ಕೃಷ್ಣಮೂರ್ತಿ ಅವರಿಗೆ ಹೆಸರು ಇದ್ದಾರೆ. ಆದರೆ ನಾನು ಅವ್ರ ವಿರುದ್ಧ ಯಾವುದೇ ಕಾರಣಕ್ಕೂ ನಾನು ಅರ್ಜಿ ಕೊಟ್ಟಿಲ್ಲ ಅವರಿಗೆ. ಆದ್ರೆ ಯಾವುದೂ ಗೊತ್ತಿಲ್ಲದೆ ಇದನ್ನ ಇದು ಮಾಡದೆ ಪರಿಶೀಲನೆ ಮಾಡದೆ ನನ್ನ ಮೇಲೆ ಆರೋಪ ಮಾಡಿ ಊರು ತುಂಬಾ ಹೇಳ್ಕೊಂಡು ನನಗೆ ಅಲ್ಲಾ ಸಲ್ಲದ ಮಾತನಾಡಿ ಹಾಗೂ ಎಲ್ಲರಿಗೂ ರಂಡೆ ಮುಂಡೆ ಅಂತ ಅದನ್ನ ಹೇಳ್ತಾರೆ, ಆ ನಂತರ ಮಾತಾಡ್ತಾರೆ. ಅದನ್ನ ನಮ್ಗೆ ಕೇಳಕ್ಕಾಗಲ್ಲ. ಆದ್ರೂ ಕೂಡ ನಾವು ಸಹಿಸ್ಕೊಂಡು ಮಾಜಿ ಅಧ್ಯಕ್ಷರು ಇದರಲ್ಲಿ ಸಮ್ಮತವಾಗಿ ನಮ್ಮ ಇಡ್ಲಿ ಮಾರ ಅವ್ರು ಏನಾದ್ರು ಹೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಸುಮ್ಮನಿದ್ದೆ. ಆ ನಂತರದಲ್ಲಿ ಮಾಜಿ ಅಧ್ಯಕ್ಷರಾದ ಮನ್ಯ ಶೆಟ್ಟರು ಮತ್ತು ರೇಖಾ ಕೃಷ್ಣಮೂರ್ತಿ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ನೀವು ಈ ಅರ್ಜಿಯನ್ನು ಪರಿಶೀಲನೆ ಮಾಡಿ ಮತ್ತೆ ನಾನು ಏನೋ ತಪ್ಪು ಮಾಡಿದ್ರೆ ಅಂತ ಹೇಳಿ ನೀವು ತಗೊಂಡು ಬನ್ನಿ, ಆಮೇಲೆ ನಾವು ನಿಮ್ಗೆ ಇದು ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಕೊಟ್ಟತಕ್ಕಂಥ ಅರ್ಜಿಯನ್ನ, ನಿಜವಾದ ಒರಿಜಿನಲ್ ಅರ್ಜಿನೂ ಕೊಟ್ಟಿದ್ದೀನಿ, ಈ ನೋಟಿಸ್ ಕಾಪಿಯನ್ನು ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಕೊಟ್ಟು ತಗೊಂಡು ಹೋದವರು ಮತ್ತೆ ಪುನಃ ಅವರು ಹೇಳಿದ್ರು, ಊರು ತುಂಬಾ ಹೇಳೋದೇನಂದ್ರೆ ಬಾಬುನೇ ಅರ್ಜಿ ಕೊಟ್ಟಿದ್ದಾನೆ, ಬಾಬುನೇ ನನಗೆ ತೊಂದರೆ ಕೊಡ್ತಾನೆ, ಬಾಬುವೇ ನಂಗೆ ಮನೆ ಕಟ್ಟಕ್ ಬಿಡ್ತಿಲ್ಲ, ಬಾಬುವೇ ನನಗೆ ಬಿಲ್ ಆಗ್ತದೆ, ನಾನು ಬಿಲ್ಲಿ ತಡೆ ಕೊಟ್ಟಿದ್ದಾನೆ ಅಂತ ಪ್ರಚಾರ ಮಾಡಿದ್ದಾರೆ. ಆದ್ರೆ ಅದಕ್ಕಿಂತ ಫಸ್ಟ್ ನಮ್ಮ ಹತ್ರ ಬಂದು ಬಿಲ್ ಆಗೋದಿಲ್ಲ ಬಾಬು ಅವರೇ, ನಮ್ಮನೆಗೆ ಬನ್ನಿ, ನಮ್ಗೆ ನೋಟಿಸ್ ಮುಚ್ಚುಳಿಕೆ ಬರೆದು ಕೊಡ್ರಿ, PD ಬಿಲ್ ಕೊಡ್ತಾರೆ, ನಮ್ದು ಬಿಲ್ ತಡೆ ಆಗ್ತಾರೆ, ನೀವು ಮುಚ್ಚುಳಿಕೆ ಬರೆದು ಕೊಟ್ರೆ ನನಗೆ ಬಿಲ್ ಕೊಡ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಆದರೆ ನಾನು ಇದನ್ನ ತಿಳ್ಕೊಂಡವ, ಯಾವ ರೂಪದಲ್ಲಿ ಇವ್ರಿಗೆ ಏನೂ ದಾಖಲೆ ಇಲ್ಲ ಸರ್, ಏನೇನು ಇಲ್ಲ, ಮನೆ ಹಕ್ಕುಪತ್ರ ಇಲ್ಲ, ಮನೆ ಕಂದಾಯ ಇಲ್ಲ, ಇವ್ರಿಗೆ ಅದಂತೂ ಯಾವುದೇ ದಾಖಲೆ ಇಲ್ಲ. ಹಾಗೆ ಸುಳ್ಳು ಹೇಳ್ತಾರೋ ಸತ್ಯ ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಆ ರೂಪದಲ್ಲಿ ನಾನು ಅವ್ರಿಗೆ ಮುಚ್ಚಳಿಕೆ ಬರೆದು ಕೊಟ್ಟಿಲ್ಲ. ಯಾಕೆ ಬರೆದು ಕೊಟ್ಟಿಲ್ಲ ಅಂತಂದ್ರೆ ಈ ಅರ್ಜಿ ಪ್ರಕಾರ ರುದ್ರಭೂಮಿ ಕೊಟ್ಟ ಅರ್ಜಿನ ಅವ್ರಿಗೆ ಮುಚ್ಚಳಿಕೆ ಮಾಡಕ್ ಬರಲ್ಲ. ಎರಡನೇದು, ಪಂಚಾಯತ್ ಇವ್ರಿಗೆ ಏನೂ ದಾಖಲೆ ಇಲ್ಲದೆ ಇವ್ರು ಹೆಂಗ್ ಇವ್ರಿಗೆ GPS ಮಾಡ್ರು, ಇವ್ರು ಹೆಂಗ್ ಅವ್ರಿಗೆ ಮನೆ ಕೊಡ್ತಾರೆ, ಹೆಂಗ್ ಇವ್ರು ಕೊಟ್ಟಿದ್ದಾರೆ. ಒಮ್ಮೆ ಕೊಟ್ಟಿದ್ದೆ ಹೌದು ಅಂತ ಆದರೆ PD ಕಂಪ್ಲೇಂಟ್ ಆಗ್ಬೇಕು. ಆ ಬಾಡಿ ಮೇಲೆ ಯಾರು ಅವ್ರ ವೇಳೆ ಮಾಡಿ ಇದು ಮಾಡ್ಕೊಂಡಾರ ಅವ್ರ ಮೇಲೆ ತಕ್ಕ ಕ್ರಮವನ್ನ ಆಗ್ಬೇಕು. ಈ ಮನೆ ಮಾತ್ರ ಸ್ಟಾಪ್ ಮಾಡಬೇಕು, ಅದು ಹೌದು ಅಂತಾರೆ, ಆಯ್ತಾ. ಆದ್ರಿಂದ ನಾವು ಇದನ್ನ ಮಾತ್ರ ಶುದ್ಧವಾಗಿ ಇನ್ನು ಮುಂದೆ, ಇಲ್ಲಿವರೆಗೆ ನಾನು ಅವ್ರ ಸುದ್ದಿ ಹೋಗಿಲ್ಲ, ಇನ್ನು ಮುಂದೆ ನಾನು ಅದನ್ನ ಯಾವುದೇ ಕಾರಣಕ್ಕೂ ಅವ್ರಿಗೆ ಬಿಡಲ್ಲ. ಮುಂದೆ ನಾನು ಈಗ ಮಾನ್ಯ ಶಾಸಕರೇ, ಈ ದೂರನ್ನ ನೋಡಿ ಸರ್, ಇದನ್ನ ಈ ರೇಖಾ ಕೃಷ್ಣಮೂರ್ತಿ ಅವರು ನಿಮ್ಮ ಹತ್ರ ನನ್ನ ದೂರನ್ನ ಹೇಳಿದಾರಂತೇಳಿ ನನ್ನ ಗಮನಕ್ಕೆ ಬಂದಿದೆ, ನನಗೆ ಇದು ಮಾಡ್ಕೊಂಡಾರೆ. ಆದ್ರಿಂದ ನಾನು ಮಾನ್ಯ ಶಾಸಕರೇ, ನಾನು ನಿಮ್ ಸುದ್ದಿ ಈ ರೇಖಾ ಕೃಷ್ಣಮೂರ್ತಿ ಅವ್ರ ಸುದ್ದಿ ನಾನು ಹೋಗ್ಲಿಲ್ಲ, ನಾನು ತಂಟಗಿಲ್ಲ. ಆದ್ರೆ ಒಮ್ಮೆ ಇವ್ರ ನಿಜ ಸಂಗತಿಯನ್ನ ನೋಡಿ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಮನೆ ಕಟ್ಟಿದ್ದಾರೆ. 4 ಮನೆ ಎಲ್ಲಿದೆ ಕಂಡ್ರೆ, ಒಂದು ಸಾಗರದಲ್ಲಿದೆ, 3 ಮನೆ ಇಲ್ಲೇ ಇದೆ. ಈಗ ನೋಡ್ರಿ, ಪಶ್ಚಿಮ ಮನೆ ನೋಡಿ ಇಲ್ಲಿದೆ ಒಂದು, ತೀರ್ಥ 35ನೇ ಸರ್ವೆ ನಂಬರ್ ಆಗಿ ಫಸ್ಟ್ ಒಂದು, 2ನೇದು ಮನೆ ಕಟ್ಟಿ ವಾಸವಾಗಿದ್ದಾರೆ. ಇನ್ನೊಂದು ಮನೆ, 3ನೇ ಮನೆ ನಮ್ಮ ಎದುರು ಭಾಗದಲ್ಲಿ ಕಟ್ತಾ ಇದ್ದಾರೆ, ನಮ್ಮ ಪಕ್ಕದಲ್ಲಿ ಎದುರು ಭಾಗದಲ್ಲಿ ಆಚೆ ದಿಬ್ಬದಲ್ಲಿ ಕಟ್ತಾ ಇದ್ದಾರೆ. ನೋಡ್ರಿ, ಇಷ್ಟು 4 ಮನೆ ಅವ್ರಿಗಿದೆ. ಇರ್ಲಿ, ನಂಗೆ ಅವ್ರ ತಾಕತ್ತು ಅವ್ರದ್ದು ಇದಕ್ಕೆ. ಆದ್ರೆ ಇದಕ್ಕೆ ನಾನು ಇಲ್ಲಿವರೆಗೂ ಇದಕ್ಕೆ ನಾನು ತಲೆ ಹಾಕಿಲ್ಲ.
ಆಯ್ತಾ. ಇನ್ನು ಮುಂದೆ ಇವರು ಶಾಸಕರ ಇದನ್ನ ಹೇಳಿದ್ದು ಹೌದು ಅಂತಾರೆ, ಇದು ಮಾಡ್ಕೊಂಡಿದ್ರೆ ಇನ್ನು ಮಾತ್ರ ನಾನು ಬಿಡಲ್ಲ. ಈಗ ಇದಕ್ಕೆ ಮಾತ್ರ ನಾನು ಇನ್ನು ಮುಂದುವರೆಯಕ್ಕೆ ನಾನು ಬಿಡಲ್ಲ. ಇದ್ರ ಬಗ್ಗೆ ತಕ್ಕ ನಾನು ಹೋರಾಟ ಮಾಡೋಕೆ ನಾನು ಸಿದ್ಧಬದ್ಧನಾಗಿದ್ದೇನೆ ಖಂಡಿತ. ಹಾಗೆ ಮಾನ್ಯ ತಹಶೀಲ್ದಾರ್ರೆ, ಇದಕ್ಕೆ ನೀವು ಗಮನ ಕೊಟ್ಟು ನೋಡ್ಬೇಕು, ಕೇಳಬೇಕು. ಇಲ್ಲಿ ನೋಡಿ, ಇವರಿಗೆ 4 ಮನೆ ಇದೆ, ಒಂದಲ್ಲ ಎರಡಲ್ಲ 4 ಮನೆ ಇದೆ. ಇವ್ರಿಗೆ ಏನೂ ದಾಖಲೆ ಇಲ್ಲದೆ ಇವ್ರಿಗೆ ಹೆಂಗ್ ಮನೆ GPS ಮಾಡಕ್ ಕೊಟ್ರಿ? ಇವ್ರಿಗೆ ಯಾಕೆ ಮನೆ ಕೊಡ್ತೀರಿ? ಇವ್ರಿಗೆ ಹೆಂಗ್ ಇದು ಮಾಡ್ತೀರಿ? ಈ ಹಿಂದೆ ಸಾಮಾನ್ಯ 21ನೇ ಸಾಲಿನಲ್ಲಿ ಇವರಿಗೆ ಮನೆ ತಕರಾರಾಗಿ ಇವರಿಗೆ ವಾಸಣ್ಣನವರಿಗೆ ಕೊಡ್ತಕ್ಕಂಥ ಮನೆಯನ್ನ ಇದು ಮಾಡಿ ಡೆಮೇಷನ್ ಮಾಡ್ಬೇಕು ಅಂತ ಇದು ಫಸ್ಟಲ್ಲಿ ಮನೆಯನ್ನ ಅವ್ರು ಮಾಡಿದ್ದಾರೆ. ಡೆಮೇಷನ್ ಮಾಡಕ್ ಅಂದ್ರೆ ಆರೈ ಗುರು ಸರ್ ಇದ್ದಾರೆ, ಅವಾಗ ಅವರು ಡೆಮೇಷನ್ ಮಾಡಿಲ್ಲ, ಆರ್ಡರ್ ಬಂದಿಲ್ಲ, ಇಲ್ಲಿಗೆ ಬಂದೇ ಇಲ್ಲ ಅವರು. ಆದ್ರೆ ಇವತ್ತು ಉಳ್ಕೊಂಡ್ರು ಕೂಡ ಈಗ ಇವ್ರಿಗೊಂದು ಕೋಡ್ ಬಂದಾಗಿದೆ. ಇದಾರ ಮೇಲೆಲ್ಲ ರಂಡೆ ಮುಂಡೆ ಬೋಳಿ ಮಗ ಸುಳ ಮಗ ಅಂತ ಕಂಬುಡ್ಕ ಇವ್ರು ಬಾಯಿ ಬಂದಾಗ ಮಾತಾಡ್ಕೊಂಡು ಹೋಗ್ತಾರೆ. ಸರ್, ನಾನೇನು ಮಾತಾಡಿಲ್ಲ, ಆದ್ರ ನಿಜಾಸಂಖ್ಯೆಯನ್ನ ಇದನ್ನ ನೀವು ನೋಡ್ಕೊಂಡು ನಮಗೆ ಇದು ಮಾಡಿ. ಆಮೇಲೆ ನಾನು ಇನ್ನು ಮಾತ್ರ ಅವ್ರು ಏನೇ ಇದು ಮಾಡ್ಕೊಂಡ್ರು ಕೂಡ ನಾನು ಇದಕ್ಕೆ ಎದುರಾಗ್ತೇನೆ, ನಾನು ಇದು ಮಾಡಕ್ ಬಿಡಲ್ಲ. ಈಗ ರುದ್ರಭೂಮಿ ವಿಚಾರದಲ್ಲಿ ಮಾನ್ಯ ಶಾಸಕರು ಅಲ್ಲ, ಮಾನ್ಯ ತಹಶೀಲ್ದಾರ್ ಅವರು ಮತ್ತೆ RI ಅವರು ಮತ್ತೆ UA ಮತ್ತೆ PDO ಇವರು ಮತ್ತೆ ಮಾಜಿ ಅಧ್ಯಕ್ಷರಾದ ಮಂಜೇಶ್ ಶೆಟ್ಟಿ ಇವರೆಲ್ಲರೂ ನಮಗೆ ಏನೇ ಇದು ಮಾಡ್ಕೊಂಡ್ರು ಕೂಡ ಇದ್ರ ಬಗ್ಗೆ ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಮತ್ತು ನಮ್ಮ ಊರಿಗೆ ರುದ್ರಭೂಮಿಯಾಗಿ ಶಾಶ್ವತವಾಗಿ ಇದು ಮಾಡಬೇಕು, ಅದ್ರ ಬಗ್ಗೆ ನಾನು ಇದನ್ನು ಧನ್ಯವಾದ ಹೇಳ್ತೇನೆ. ನನಗೆ ಖುಷಿಯಾಗಿದೆ, ನನ್ನ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ, ಬಲ ಸಿಕ್ಕಿದೆ, ನನಗೆ ಇದಾಗಿದೆ. ಆದ್ರೆ ಇವ್ರನ್ನ ಮಾತ್ರ ನಾನು ಇನ್ ಬಗ್ಗೆ ಮುಂದುವರಿತೀನಿ. ಯಾರು ನಮ್ಮಲ್ಲಿ ಇದು ಮಾಡ್ಕೊಳ್ಬಾರ್ದು. ನಾನು ಅವ್ರು ಏನೇ ಮಾಡಿದ್ರು ಕೂಡ ಇದಕ್ಕೆ ಧನ್ಯವಾದ.